ಈಶಾವಾಸ್ಯ ಉಪನಿಷತ್ ಶ್ಲೋಕ 7 ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಃ ಶೋಕಃ ಏಕತ್ವಮನುಪಶ್ಯತಃ. ಮಾನವನ ಆತ್ಮಜ್ಞಾನ ಮತ್ತು ಜೀವನಾತ್ಮಕ ಶ್ರೇಷ್ಠತೆಯ ವಿಚಾರವನ್ನು ಬಹುಪರಿಣಾಮವಾಗಿ ವಿಶ್ಲೇಷಿಸುತ್ತದೆ. ಈ ಶ್ಲೋಕವು ತಿಳಿಸುತ್ತದೆ, ಆತ್ಮಜ್ಞಾನಿ ಅಥವಾ ಯೋಗಿ ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಅರಿತುಕೊಂಡಾಗ ಅವನಿಗೆ ಯಾವ ರೀತಿಯ ಭಾವಾತ್ಮಕ ಸಂಕಟ, ಗೊಂದಲ ಅಥವಾ ದುಃಖವೂ ಸಂಭವಿಸುವುದಿಲ್ಲ. ಯಸ್ಮಿನ್ ಪದವು ಯಾವ ಆತ್ಮದಲ್ಲಿ ಅಥವಾ ಯಾವಾಗ ಎಂಬ ಅರ್ಥವನ್ನು ಹೊಂದಿದ್ದು, ಆತ್ಮದ ಜ್ಞಾನವು ವ್ಯಕ್ತಿಯನ್ನು ಎಲ್ಲ ಭೂತಗಳೊಂದಿಗೆ ಏಕತೆಯನ್ನು ಅರಿಯುವಂತೆ ಮಾಡುತ್ತದೆ ಎಂದು ತೋರಿಸುತ್ತದೆ. ಆತ್ಮಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲ ಭೂತಗಳು, ಎಲ್ಲ ಜೀವಿಗಳು, ಎಲ್ಲ ವ್ಯಕ್ತಿಗಳು ಮತ್ತು ಎಲ್ಲ ಸೃಷ್ಟಿಯು ಆಧ್ಯಾತ್ಮಿಕವಾಗಿ ತನ್ನ ಆತ್ಮದೊಂದಿಗೆ ಒಂದೇ ಆಗಿವೆ. ಈ ಏಕತೆಯನ್ನು ನೋಡುವ ವ್ಯಕ್ತಿಗೆ ಅಜ್ಞಾನಿಗಳಂತೆ ಹುಟ್ಟುವ ವ್ಯತ್ಯಾಸದಿಂದ ಉಂಟಾಗುವ ದುಃಖ ಅಥವಾ ಮೋಹದ ಅವಕಾಶವೇ ಇಲ್ಲ. ಈಶಾವಾಸ್ಯೋಪನಿಷತ್ತಿನ 7ನೆಯ ಮಂತ್ರವು ವೇದಾಂತದ ಹೃದಯವನ್ನು ಸ್ಪರ್ಶಿಸುವಂತಿದೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಃ ಶೋಕಃ ಏಕತ್ವಮನುಪಶ್ಯತಃ ಎಂಬ ವಾಕ್ಯವು ಮಾನವನ ಜೀವನದ ನಿಜವಾದ ಗುರಿಯನ್ನು, ಆತ್ಮಜ್ಞಾನವನ್ನು ಮತ್ತು ಶಾಶ್ವತ ಶಾಂತಿಯ ಸ್ಥಿತಿಯನ್ನು ಬೋಧಿಸುತ್ತದೆ. ಮನುಷ್ಯನು ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಅರಿತಾಗ ಅವನಿಗೆ ಯಾವುದೇ ಮೋಹವೂ ಇಲ್ಲ, ಶೋಕವೂ ಇಲ್ಲ. ಮೋಹ ಎಂದರೆ ಅಜ್ಞಾನದಿಂದ ಹುಟ್ಟುವ ಭ್ರಮೆ, ಶೋಕ ಎಂದರೆ ಆ ಭ್ರಮೆಯಿಂದ ಹುಟ್ಟುವ ದುಃಖ. ಆತ್ಮಜ್ಞಾನಿಯಾದವನಿಗೆ ಈ ಎರಡೂ ತಾಕುವುದಿಲ್ಲ, ಏಕೆಂದರೆ ಅವನು ಎಲ್ಲರಲ್ಲಿಯೂ ಒಂದೇ ಆತ್ಮಸ್ವರೂಪವನ್ನು ಕಾಣುತ್ತಾನೆ. ಈ ಮಂತ್ರವು ಹೇಳುವುದು, ಯಸ್ಮಿನ್ ಎಂದರೆ ಯಾವ ಆತ್ಮದಲ್ಲಿ, ಯಾವಾಗ ಎಲ್ಲ ಭೂತಗಳು ಆತ್ಮವಾಗಿಯೇ ಕಾಣುತ್ತವೆಯೋ ಆಗ ಆತ್ಮಜ್ಞಾನಿ ಎಲ್ಲರಲ್ಲಿಯೂ ತನ್ನ ಆತ್ಮವನ್ನು ಕಾಣುತ್ತಾನೆ. ಅವನಿಗೆ ವಿಭಿನ್ನತೆಯ ದೃಷ್ಟಿ ಇಲ್ಲ, ಅವನಿಗೆ ಅಸಹ್ಯ ಭಾವನೆ ಇಲ್ಲ. ಅವನು ಎಲ್ಲರಲ್ಲಿಯೂ ತನ್ನ ಆತ್ಮವನ್ನು ಕಾಣುತ್ತಾನೆ, ತನ್ನಲ್ಲಿಯೇ ಎಲ್ಲರ ಆತ್ಮವನ್ನು ಕಾಣುತ್ತಾನೆ. ಹೀಗಾಗಿ ಅವನಿಗೆ ಮೋಹವೂ ಇಲ್ಲ, ಶೋಕವೂ ಇಲ್ಲ. ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಜೀವ ಬ್ರಹ್ಮ ಏಕತ್ವವನ್ನು ಬೋಧಿಸುತ್ತದೆ. ಶಂಕರಾಚಾರ್ಯರು ಹೇಳುವಂತೆ, ಆತ್ಮವೇ ಸತ್ಯ, ಜಗತ್ತು ಮಿಥ್ಯ, ಜೀವ ಬ್ರಹ್ಮ ಏಕತ್ವವೇ ಮೋಕ್ಷ. ಹೀಗಾಗಿ ಎಲ್ಲ ಭೂತಗಳನ್ನು ತನ್ನ ಆತ್ಮದಲ್ಲಿಯೇ ನೋಡುವುದು ಎಂದರೆ ಎಲ್ಲವೂ ಬ್ರಹ್ಮಸ್ವರೂಪ ಎಂದು ನೋಡುವುದು. ತನ್ನ ಆತ್ಮವನ್ನು ಎಲ್ಲರಲ್ಲಿಯೂ ನೋಡುವುದು ಎಂದರೆ ಜೀವ ಬ್ರಹ್ಮ ಏಕತ್ವ ಎಂದು ಅರಿಯುವುದು. ಹೀಗಾಗಿ ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಜ್ಞಾನೋದಯದ ಸ್ಥಿತಿಯನ್ನು ಬೋಧಿಸುತ್ತದೆ. ಜ್ಞಾನಿಯಾದವನಿಗೆ ವಿಭಿನ್ನತೆ ಇಲ್ಲ, ಅಸಹ್ಯ ಭಾವನೆ ಇಲ್ಲ, ಏಕತ್ವದ ಅರಿವು ಮಾತ್ರ. ದ್ವೈತದ ದೃಷ್ಟಿಯಲ್ಲಿ ಮಧ್ವಾಚಾರ್ಯರು ಈ ಮಂತ್ರವನ್ನು ಭಿನ್ನವಾಗಿ ವಿವರಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಜೀವ ಮತ್ತು ಪರಮಾತ್ಮ ವಿಭಿನ್ನರು, ಆದರೆ ದೇವರ ಅನುಗ್ರಹದಿಂದಲೇ ಜೀವನು ಎಲ್ಲರಲ್ಲಿಯೂ ದೇವರ ಚೈತನ್ಯವನ್ನು ಕಾಣುತ್ತಾನೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ಎಂದರೆ ದೇವರ ಅನುಗ್ರಹದಿಂದ ಜೀವನು ಎಲ್ಲರಲ್ಲಿಯೂ ದೇವರ ಆತ್ಮವನ್ನು ಕಾಣುತ್ತಾನೆ. ಏಕತ್ವಮನುಪಶ್ಯತಃ ಎಂದರೆ ದೇವರ ಸರ್ವವ್ಯಾಪಿತ್ವವನ್ನು ಅರಿಯುವವನಿಗೆ ಮೋಹವೂ ಇಲ್ಲ, ಶೋಕವೂ ಇಲ್ಲ. ದ್ವೈತದ ದೃಷ್ಟಿಯಲ್ಲಿ ದುಃಖ ಮತ್ತು ಮೋಹ ದೇವರ ಅನುಗ್ರಹದಿಂದ ದೂರವಾದಾಗ ಮಾತ್ರ, ದೇವರ ಸೇವೆಯಲ್ಲಿ ನಿರತರಾದಾಗ ಅವುಗಳೇ ನಾಶವಾಗುತ್ತವೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ರಾಮಾನುಜಾಚಾರ್ಯರು ಈ ಮಂತ್ರವನ್ನು ಜೀವ ಬ್ರಹ್ಮ ಸಂಬಂಧದ ದೃಷ್ಟಿಯಿಂದ ವಿವರಿಸುತ್ತಾರೆ. ಜೀವನು ಪರಮಾತ್ಮನ ಅಂಗ, ಅವನಿಗೆ ಅವಲಂಬಿತ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ಎಂದರೆ ದೇವರ ಶರೀರವಾಗಿ ಎಲ್ಲವೂ ಅವನಲ್ಲಿಯೇ ಒಂದಾಗಿವೆ. ಏಕತ್ವಮನುಪಶ್ಯತಃ ಎಂದರೆ ದೇವರ ಶರೀರ ಅಂಗ ಸಂಬಂಧವನ್ನು ಅರಿಯುವವನಿಗೆ ಮೋಹವೂ ಇಲ್ಲ, ಶೋಕವೂ ಇಲ್ಲ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ದುಃಖ ಮತ್ತು ಮೋಹ ದೇವರ ಅನುಗ್ರಹವನ್ನು ನಿರ್ಲಕ್ಷ್ಯ ಮಾಡಿದಾಗ ಮಾತ್ರ, ದೇವರ ಅನುಗ್ರಹವನ್ನು ಅರಿತು
ಅವನ ಸೇವೆಯಲ್ಲಿ ನಿರತರಾದಾಗ ಅವುಗಳೇ ನಾಶವಾಗುತ್ತವೆ. ಒಳಗರ್ಥದಲ್ಲಿ ಈ ಮಂತ್ರವು ಕಲಿಸುವುದು ಜೀವನದಲ್ಲಿ ಉಂಟಾಗುವ ದುಃಖ, ಅಸಮಾಧಾನ, ಮೋಹ ಅಜ್ಞಾನದಿಂದ ಉಂಟಾಗುತ್ತವೆ. ಆತ್ಮಜ್ಞಾನಿಯಾದವನಿಗೆ ಈ ದುಃಖ, ಮೋಹ ತಾಕುವುದಿಲ್ಲ. ಏಕೆಂದರೆ ಅವನು ಎಲ್ಲರಲ್ಲಿಯೂ ಒಂದೇ ಆತ್ಮಸ್ವರೂಪವನ್ನು ಕಾಣುತ್ತಾನೆ. ಅವನು ಶಾಶ್ವತ ಶಾಂತಿ, ಅಚಲತೆ, ಪರಮಾನಂದ ಅನುಭವಿಸುತ್ತಾನೆ. ಹೀಗಾಗಿ ಈ ಮಂತ್ರವು ಮಾನವನ ಜೀವನಕ್ಕೆ ನೇರವಾಗಿ ಅನ್ವಯಿಸಬಹುದಾದ ಮಾರ್ಗದರ್ಶನವಾಗಿದೆ. ಅಜ್ಞಾನಿ ತನ್ನ ಸ್ವತಃ ಆತ್ಮವನ್ನು ಅರಿತಿಲ್ಲದ ಕಾರಣ ಜೀವನದ ಅನೇಕ ಆಸೆ, ಬಯಕೆ ಮತ್ತು ಸಂಬಂಧಗಳಲ್ಲಿ ಮುಳುಗುತ್ತಾನೆ. ಅವನು ತಾನು ಬಯಸುವ ದಾರಿಯನ್ನು ಹುಡುಕಲು ಮತ್ತು ಜೀವನದ ಸಂಕಷ್ಟಗಳಿಂದ ಪಾರಾಗಲು ಹೋರಾಡುತ್ತಾನೆ. ಆದರೆ ಅವನು ಕಂಡುಕೊಳ್ಳುವುದೆಂದರೆ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಅನುಭವವು ತನ್ನ ಆತ್ಮದೊಂದಿಗೆ ಗಾಢ ಸಂಬಂಧ ಹೊಂದಿದೆ. ಅಜ್ಞಾನಿಯ ಜೀವನದಲ್ಲಿ ಉಂಟಾಗುವ ದುಃಖ ಮತ್ತು ಗೊಂದಲವು ಈ ಭಾವನಾತ್ಮಕ ಬಂಧನದಿಂದ ಉಂಟಾಗುತ್ತದೆ. ಆದರೆ ಆತ್ಮಜ್ಞಾನಿ ತನ್ನ ಆತ್ಮವನ್ನು ಅರಿತವನಾಗಿದ್ದಾಗ ಈ ಬಂಧನಗಳು ಅವನ ಮೇಲೆ ಪ್ರಭಾವ ಬೀರುವುದಿಲ್ಲ. ಆತ್ಮಜ್ಞಾನಿಯ ದೃಷ್ಟಿಯಲ್ಲಿ ತತ್ರ ಕೋ ಮೋಹಃ ಕಃ ಶೋಕಃ ಎಂಬ ಪ್ರಶ್ನೆಯೇ ಅಸಾರವಾಗುತ್ತದೆ. ಅವನು ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಆತ್ಮವನ್ನು ನೋಡುವುದರಿಂದ ದುಃಖವು ಅವನನ್ನು ತಾಕಲು ಸಾಧ್ಯವಿಲ್ಲ. ಜೀವನದಲ್ಲಿ ಮೂಡುವ ದುಃಖ ಮತ್ತು ಗೊಂದಲದ ಮೂಲವು 3 ಗಂಟುಗಳೊಂದಿಗೆ ಸಂಬಂಧಿಸಿದೆ: ಅವಿದ್ಯ, ಅಜ್ಞಾನ, ಕಾಮ, ಬಯಕೆ. ಕರ್ಮ, ಕೃತ್ಯಗಳು. ಅಜ್ಞಾನಿಯಿಂದ ಹುಟ್ಟುವ ಅವಿದ್ಯೆ ವ್ಯಕ್ತಿಯನ್ನು ಸತ್ಯವನ್ನು ಅರಿಯದೆ ಆಸೆ ಮತ್ತು ಬಯಕೆಗಳಲ್ಲಿ ಬಂಧಿಸುತ್ತದೆ. ಆಸೆ, ಬಯಕೆ ಮತ್ತು ಕರ್ಮಗಳಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ಭ್ರಮೆ, ಅಸಮಾಧಾನ ಮತ್ತು ಸಂಕಷ್ಟ ಉಂಟಾಗುತ್ತದೆ. ಆದರೆ ಆತ್ಮಜ್ಞಾನಿ, ತನ್ನ ಆತ್ಮವನ್ನು ಅರಿತವನು, ಈ 3 ಗಂಟುಗಳಿಂದ ಮುಕ್ತನಾಗುತ್ತಾನೆ. ಆತ್ಮದ ಏಕತೆಯನ್ನು ಅರಿತುಕೊಳ್ಳುವ ಮೂಲಕ ಅವನು ಎಲ್ಲ ಭೂತಗಳೊಂದಿಗೆ ಒಂದಾಗುತ್ತಾನೆ. ಈ ದೃಷ್ಟಿಯಿಂದ ಅವನ ಮೇಲೆ ಯಾವುದೇ ಬಯಕೆ, ನೋವು ಅಥವಾ ಭಾವಾತ್ಮಕ ಸಂಕಷ್ಟವು ಪರಿಣಾಮ ಬೀರುವುದಿಲ್ಲ. ಅವನು ಶಾಶ್ವತ ಶಾಂತಿ, ಅಚಲತೆ ಮತ್ತು ಪರಮಾನಂದವನ್ನು ಅನುಭವಿಸುತ್ತಾನೆ. ಭಗವದ್ಗೀತೆ ಸಹ ಇದೇ ಸಂದೇಶವನ್ನು ಸ್ಪಷ್ಟವಾಗಿ ನೀಡುತ್ತದೆ: ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಲ್ಯತೆ. ಅರ್ಥ: ಆತ್ಮಜ್ಞಾನಿ ಸ್ಥಿತಿಯನ್ನು ಪಡೆದವನಿಗೆ ದೊಡ್ಡ ದುಃಖವು ಏನು ವ್ಯತ್ಯಯ ಮಾಡುವುದಿಲ್ಲ. ಆತ್ಮದಲ್ಲಿ ಸ್ಥಾಪಿತನಾದ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಶಾಂತನು, ಅಚಲನು, ನಿರಂತರ ಪರಮಾನಂದದಲ್ಲಿ ಸ್ಥಿರನಾಗಿರುತ್ತಾನೆ. ಅವನು ತನ್ನ ಮನಸ್ಸನ್ನು ಬಾಹ್ಯ ಪರಿಸ್ಥಿತಿಗಳಿಂದ ಬೇಸಿಗೆಗೊಳಿಸಲು ಬಿಡುವುದಿಲ್ಲ. ಆತ್ಮಜ್ಞಾನಿಯ ಜೀವನವು ಶಾಶ್ವತ ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಈ ಶ್ಲೋಕವು ಜೀವನದಲ್ಲಿ ಅಜ್ಞಾನದಿಂದ ಉಂಟಾಗುವ ಸಂಕಷ್ಟಗಳ ಮೂಲವನ್ನು ವಿವರಿಸುತ್ತದೆ ಮತ್ತು ಆತ್ಮಜ್ಞಾನದಿಂದ ಸಾಧಿಸಲಾದ ಶಾಶ್ವತ ಶಾಂತಿ, ಆನಂದ ಮತ್ತು ಏಕತೆಯನ್ನು ಪ್ರತಿಪಾದಿಸುತ್ತದೆ. ಜ್ಞಾನಿಯ ದೃಷ್ಟಿಯಲ್ಲಿ ಜೀವನದಲ್ಲಿ ಸಂಭವಿಸುವ ಎಲ್ಲ ಸಂಕಷ್ಟಗಳು ಮತ್ತು ದುಃಖಗಳು ಮೂಲತಃ ಅಜ್ಞಾನದಿಂದ ಉಂಟಾಗಿವೆ. ವ್ಯಕ್ತಿಯ ಆಸೆ, ಬಯಕೆಗಳು, ಸಂಬಂಧಗಳು, ಕ್ರಿಯೆಗಳು ಅವನಿಗೆ ಕಷ್ಟವನ್ನು ತಂದಾಗ ಅವನು ಅವುಗಳಿಂದ ಮುಕ್ತನಾಗಲು ಸಾಧ್ಯವಿಲ್ಲ. ಆದರೂ ಆತ್ಮಜ್ಞಾನಿ ಎಲ್ಲಾ ಜೀವಿಗಳಲ್ಲಿಯೂ ಆತ್ಮವನ್ನು ಕಂಡಾಗ ಅವನಿಗೆ ದುಃಖ, ಗೊಂದಲ ಅಥವಾ ಅಸಮಾಧಾನವು ತಾಕಲು ಸಾಧ್ಯವಿಲ್ಲ. ಆತ್ಮಜ್ಞಾನವೇ ಸತ್ಯವಾದ ದುಃಖ ಮುಕ್ತಿ. ಶ್ಲೋಕವು ಕೇವಲ ತತ್ವಚಿಂತನೆಯಲ್ಲ, ಆದರೆ ವ್ಯಕ್ತಿಯ ಜೀವನಕ್ಕೆ ನೇರವಾಗಿ ಅನ್ವಯಿಸಬಹುದಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಇದು ವ್ಯಕ್ತಿಗೆ ಹೇಳುತ್ತದೆ: ಜೀವನದಲ್ಲಿ ಉಂಟಾಗುವ ದುಃಖ, ಅಸಮಾಧಾನ ಮತ್ತು ಭ್ರಮೆ ಎಲ್ಲ ಅಜ್ಞಾನದಿಂದ ಉಂಟಾಗುತ್ತವೆ. ಆದರೆ ಆತ್ಮದ ಜ್ಞಾನದಿಂದ ಅವುಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಆತ್ಮಜ್ಞಾನವು ವ್ಯಕ್ತಿಯ ಮನಸ್ಸಿನಲ್ಲಿ ಶಾಶ್ವತ ಶಾಂತಿ, ಆನಂದ ಮತ್ತು ಅಚಲತೆಯನ್ನು ಸ್ಥಾಪಿಸುತ್ತದೆ. ಈ ಶ್ಲೋಕವು ಮಾನವನ ಜೀವನದಲ್ಲಿ ಆತ್ಮಜ್ಞಾನವು ಏನೆಂದು ಹೇಳುತ್ತದೆ, ಜೀವನದ ಸಂಕಷ್ಟಗಳ ಮೂಲವನ್ನು ಹೇಗೆ ಪರಿಹರಿಸಬಹುದು
ಮತ್ತು ಶಾಶ್ವತ ಸುಖದ ಸ್ಥಿತಿ ಹೇಗೆ ಸಾಧಿಸಬಹುದು ಎಂಬುದನ್ನು ವಿಸ್ತೃತವಾಗಿ ವಿವರಿಸುತ್ತದೆ. ಹೀಗಾಗಿ ಈಶಾವಾಸ್ಯ ಉಪನಿಷತ್ ಶ್ಲೋಕ 7 ಮಾನವನ ಅಜ್ಞಾನದಿಂದ ಉಂಟಾಗುವ ದುಃಖ ಮತ್ತು ಗೊಂದಲದ ಮೂಲವನ್ನು ವಿವರಿಸುತ್ತದೆ ಮತ್ತು ಆತ್ಮಜ್ಞಾನದಿಂದ ಸಾಧಿಸಲಾದ ಶಾಶ್ವತ ಶಾಂತಿ, ಆನಂದ ಮತ್ತು ಏಕತೆಯನ್ನು ಪ್ರತಿಪಾದಿಸುತ್ತದೆ. ಇದು ಜೀವನಕ್ಕೆ ನೇರವಾಗಿ ಅನ್ವಯಿಸಬಹುದಾದ ಮಾರ್ಗದರ್ಶನವಾಗಿದೆ ಮತ್ತು ಮಾನವನ ಆತ್ಮೀಯ ಶ್ರೇಷ್ಠತೆಯನ್ನು ತಿಳಿಸುವ ದೃಢವಾದ ಆಧ್ಯಾತ್ಮಿಕ ಪಾಠವನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.